ಕಟಾಕ್ಷೇಣಾಪಿ ವೀಕ್ಷಿತುಂ ನ ಕ್ಷಮಂತೆ ವಿಮತಯಸ್ತಮುಪಾಸೇ ಶ್ರಿಯಃ ಪತಿಂ ಮಯಿ ಸ್ಥಿತೋ ಮದಂಗೇಷು ಸ್ವತಂತ್ರೋ ವ್ಯಾಪ್ತವಾನ್ ಹರಿಃ ಸ ವಿಷ್ಣುಶ್ಚಾಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ತಯತ್ಯಜಃ ಸ್ವಾತ್ಮನಸ್ತಸ್ಯ ಪೂಜಾ ಸ್ಯುಃ ಮನೋ ವಾಕ್ಕಾಯವೃತ್ತಯಃ ಮಮೈತಾಃ ಇತಿ ಕರ್ತಾರಂ ಉದ್ದೇಶ್ಯಂಚ ಹರಿಂ ಸ್ಮರೇತ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹರಿ. ಚಿಕ್ಕ ವಯಸ್ಸಿನೊಳಗಿದ್ದಾಗಿನಿಂದಲೂ ಹಾಲು ಕುಡಿಸುವ ಅತೀ ಸಣ್ಣ ವಯಸ್ಸಿರಬಹುದು ಮಗುವಿಗೆ. ಅಷ್ಟು ಚಿಕ್ಕ ವಯಸ್ಸಿನಲ್ಲಿ ಮಗುವಿಗೆ ಏನು ಗೊತ್ತಾಗೋದಿಲ್ಲ ಅಂದರೂ ಏನು ಮಾಡಬಹುದು? ಹಾಲು ಕುಡಿಸ್ಬೋದು. ಆದರೆ ಒಳಗೆ ಹೋದ ಮೇಲೆ ಹಾಲು ಪಚನ ಮಾಡೋದು ಅವ್ರ ಕೆಲಸ ಅಲ್ಲ. ಬಹಳ ಚಿಕ್ಕ ವಯಸ್ಸು ಕೂಸಿಗೆ ಹಾಲು ಕುಡಿಸಿದರೆ ಹೇಗೆ ಬರೀ ಪಚನ ಮಾಡಬೇಕೋ ಬೇಡವೋ ಅಂತ ಹೊಟ್ಟೆಯೊಳಗೆ ತಾಯಿ ಹೋಗ್ಲಿಕ್ಕಾಗತ್ತಾ? ತಾಯಿಯ ಹೊಟ್ಟೆಯಲ್ಲಿ ಮಗು ಇರುತ್ತದೆ ಹೊರತು ಮಗುವಿನ ಹೊಟ್ಟೆಯಲ್ಲಿ ತಾಯಿ ಇಲ್ಲವಲ್ಲ. ಆದರೆ ಮಗುವಿನ ಹೊಟ್ಟೆಯಲ್ಲಿಯೂ ದೇವರು ಪ್ರವೇಶ ಮಾಡ್ತಾನೆ. ಆದ್ದರಿಂದಲೇ ಅವನಿಗೆ ವಿಶ್ವ ಅಂತ ಕರೀತಾರೆ. ವಿಷ್ಣು ಸಹಸ್ರನಾಮದ ಮೊದಲ ಹೆಸರು ವಿಶ್ವಂ. ವಿಶತೀತಿ ವಿಶ್ವಂ. ಇಡೀ ಜಗತ್ತಿನೊಳಗೆ ಭಗವಂತ ಪ್ರವೇಶ ಮಾಡಿದ್ದಾನೆ. ತಾನು ಒಳಗಿದ್ದು ಕಾರ್ಯವನ್ನು ಮಾಡ್ತಾನೆ. ಮಗುವಿನ ಹೊಟ್ಟೆಯಲ್ಲಿಯೂ ದೇವರಿದ್ದಾನೆ. ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತಃ ಪಚಾಮ್ಯನ್ನಂ ಚತುರ್ವಿಧಂ. ಪ್ರಾಣಿನಾಂ ಪ್ರಾಣ ಇದೆ ಅಂದರೆ ನಾನು ಒಳಗಿದ್ದೇನೆ. ಅವನು ಬಹಳ ದೊಡ್ಡವನಾಗಿದ್ದಾನೆ, ವಿದ್ವಾಂಸನಾಗಿದ್ದಾನೆ. ವಿದುಷಾಂ ದೇಹಮಾಶ್ರಿತಃ ಅಲ್ಲ, ಮಂತ್ರಿಣಾಂ ದೇಹಮಾಶ್ರಿತಃ ಅಲ್ಲ, ರಾಜ್ಞಾಂ ದೇಹಮಾಶ್ರಿತಃ ಅಲ್ಲ, ಪ್ರಾಣಿನಾಂ ದೇಹಮಾಶ್ರಿತ. ಅವನೊಬ್ಬ ಪ್ರಾಣಿ, ಮಾನವನೂ ಆಗಬೇಕಾಗಿಲ್ಲ. ಮಾನವಾನಾಂ ದೇಹಮಾಶ್ರಿತ ಅಂತೂ ಅಲ್ಲ. ಅತೀ ಸೂಕ್ಷ್ಮವಾದಂತಹ ಕಣ್ಣಿಗೂ ಕಾಣದ ಅತಿ ಪರಮಾಣುವಿಗಿಂತಲೂ ಚಿಕ್ಕದಾದ ಒಂದು ಜೀವನ ದೇಹ ಇರಬಹುದು, ಅದರಲ್ಲಿಯೂ ದೇವರು ಪ್ರವೇಶ ಮಾಡ್ತಾನೆ. ಅತೀ ದೊಡ್ಡದಾದ ತಿಮಿಂಗಲ ಇರಬಹುದು, ಅದರೊಳಗೂ ಪ್ರವೇಶ ಮಾಡ್ತಾನೆ. ಸೂಕ್ಷ್ಮಾತಿ ಸೂಕ್ಷ್ಮವಾದ ಕ್ರಿಮಿ ಕೀಟಗಳನ್ನು ಆರಂಭ ಮಾಡಿಕೊಂಡು ತಿಮಿಂಗಿಲದಂತಹ ದೊಡ್ಡ ದೊಡ್ಡ ಪ್ರಾಣಿಗಳಲ್ಲಿ ಎಲ್ಲದರೊಳಗೂ ಪ್ರವೇಶ ಮಾಡಿ ಅವುಗಳಲ್ಲಿ ಆಹಾರವನ್ನು ಪಚನ ಮಾಡ್ತಾನೆ. ಅವುಗಳಲ್ಲಿರುವ ದೇಹದ ಎಲ್ಲ ಫಂಕ್ಷನ್ಗಳನ್ನೂ ಭಗವಂತ ಒಳಗಿದ್ದು ತಾನು ಮಾಡಿಸಿ ಆ ಎಲ್ಲ ಜೀವರಾಶಿಗಳನ್ನು ರಕ್ಷಣೆ ಮಾಡುವಂತಹ ವ್ಯಕ್ತಿ ಭಗವಂತ. ಜ್ಞಾನ ಕೊಡುತ್ತಾನೆ, ಉಂಡ ಅನ್ನವನ್ನು ಪಚನ ಮಾಡ್ತಾನೆ, ಶ್ವಾಸೋಚ್ಛ್ವಾಸವನ್ನು ಮಾಡಿಸ್ತಾನೆ, ಯಾವಾಗಲೂ ಹೃದಯದ ಬಡಿತ ನಡೆಯುವಂತೆ ಮಾಡ್ತಾನೆ, ರಕ್ತದ ಶುದ್ಧಿಯನ್ನು ಮಾಡ್ತಾನೆ. ರಕ್ತದ ಕಣಗಳು ಹುಟ್ಟಿ ಸಾಯುವಾಗ ಅವುಗಳನ್ನು ಹುಟ್ಟಿಸುವವನು, ಸಾಯಿಸುವವನು ಅವನೇ. ಲಕ್ಷ ಲಕ್ಷ ಸೆಲ್ಸ್ಗಳು ಹುಟ್ಟಿ ಸತ್ತರೆ ಅವುಗಳೆಲ್ಲವನ್ನು ಹುಟ್ಟಿಸುವವನು. ಒಂದೊಂದು ಸೆಲ್ಗಳಲ್ಲಿಯೇ ಒಂದೊಂದು ದೊಡ್ಡ ಪ್ರಪಂಚ ಅಡಗಿದೆ. ಅದೆಲ್ಲವನ್ನೂ ಹುಟ್ಟಿಸಿ ಅವುಗಳೆಲ್ಲವನ್ನೂ ನಾಶ ಮಾಡಿ ಕಾಲ ಕಾಲಕ್ಕೆ ತಕ್ಕಂತೆ ದೇಹದಲ್ಲಿ ನಡೆಯುವ ಪ್ರತಿಯೊಂದು ಕಾರ್ಯಗಳನ್ನು ಒಳಗಿದ್ದು ಮಾಡುವುದಕ್ಕಾಗಿ ಸೂಚನೆ ಕೊಟ್ಟಿಲ್ಲ. ಥೇರಿ ಬರೆದು ಪುಸ್ತಕಗಳನ್ನು ಪ್ರಿಂಟ್ ಮಾಡಿ ಕೊಟ್ಟಿಲ್ಲ ಭಗವಂತ. ವಿಶ್ವಂ ತಾನೇ ಒಳಗೆ ಪ್ರವೇಶ ಮಾಡಿ ನಿಂತು ಸ್ವತಃ ಮಾಡಿ ನಮ್ಮನ್ನು ರಕ್ಷಣೆ ಮಾಡ್ತಾನೆ. ಯಾರು ಮಾಡ್ತಾರೆ? ತನ್ನ ಸ್ಥಾನ, ತನ್ನ ಅಧಿಕಾರಕ್ಕೆ ತಕ್ಕಂತೆ ವ್ಯಕ್ತಿ ತಾನು ನಡೆಯಬೇಕು ಅಂತ ನೋಡ್ತಾನೆ. ತಾನು ಬಹಳ ದೊಡ್ಡ ವ್ಯಕ್ತಿ ಅಂತಾದರೆ ಸಾಮಾನ್ಯ ಜನರ ಜೊತೆಗೆ ಮಾತನಾಡಿಸೋದಕ್ಕೂ ಹಿಂದೆ ಮುಂದೆ ನೋಡ್ತಾನೆ. ಪ್ರೋಟೋಕಾಲ್ ಸರಿ ಆಗೋದಿಲ್ಲ ಅಂತ ತಾನು ತನಗೆ ಯಾರು ಸರಿ ಹೋಗಬಹುದೋ ಅವರ ಜೊತೆಗೆ ಮಾತನಾಡಿ ಅವರ ಥ್ರೂ ಕಳಿಸ್ತಾನೆ. ಇದು ಕ್ರಮ, ಇದು ಪ್ರೋಟೋಕಾಲ್, ಮಧ್ಯದಲ್ಲಿ ನೇರವಾಗಿ ಮಾತಾಡಬಾರದು ಅಂತಾನೆ. ಒಬ್ಬ ಸಾಮಾನ್ಯ ವ್ಯಕ್ತಿ ಆ ತರಹದ ಪ್ರೋಟೋಕಾಲ್ ಮೇಂಟೈನ್ ಮಾಡೋದಾದರೆ, ದೇವರು ಪ್ರೋಟೋಕಾಲ್ ಇಟ್ಟಿಲ್ಲ ಅಂತಲ್ಲ, ದೇವರು, ಲಕ್ಷ್ಮೀದೇವಿ, ವಾಯುದೇವರು, ತತ್ವಾಭಿಮಾನಿ ದೇವತೆಗಳು, ಗುರುಗಳ ದ್ವಾರಾನೇ ಅನುಗ್ರಹ ಮಾಡಿಸ್ತಾನೆ. ಆದರೆ ಪ್ರೋಟೋಕಾಲ್ ಇರಬೇಕು, ಉಳಿದೆಲ್ಲ ದೇವತೆಗಳಿಗೆ ಗುರುಗಳಿಗೆ ಮಹತ್ವ ಬರಬೇಕು, ಅವರಿಗೊಂದು ಕೀರ್ತಿ ಪುಣ್ಯ ಇರಲಿ ಅನ್ನೋದಕ್ಕಾಗಿ ಕೊಡ್ತಾನೆ ಹೊರತು ತಾನು ಬಿಡೋದಿಲ್ಲ. ತಾನೂ ಮತ್ತು ಅವರೊಳಗೆ ನಿಂತು ಮಾಡಿಸ್ತಾನೆ. ಇದು ದೇವರಿಗೂ ಉಳಿದವರಿಗೂ ಇರುವ ವ್ಯತ್ಯಾಸ. ಲಕ್ಷ್ಮೀದೇವಿಯನ್ನು ಆರಂಭ ಮಾಡಿಕೊಂಡು ನಮ್ಮ ಗುರುಗಳವರೆಗೆ ಇರುವ ಪ್ರತಿಯೊಬ್ಬರಲ್ಲಿ ತಾನು ಅಂತರ್ಯಾಮಿಯಾಗಿ ಮಾಡಿಸ್ತಾನೆ. ಮತ್ತು ಅವರನ್ನು ಸಹಾಯಕ್ಕೆ ತೆಗೆದುಕೊಂಡದ್ದು ಏನು ಉಪಯೋಗ ಇಲ್ಲ. ಅವರಿಗೆ ಕೀರ್ತಿ, ಅವರಿಗೆ ಪುಣ್ಯ, ಅವರಿಗೊಂದು ಸಾಧನೆಯಾಗಲಿ ಅನ್ನೋದಕ್ಕೆ ತೆಗೆದುಕೊಳ್ತಾನೆ ಹೊರತು ಬ್ರಹ್ಮಾದಿ ದೇವತೆಗಳನ್ನು ಅವರಿಗೆ ಸಹಾಯಕ್ಕೆ ತೆಗೆದುಕೊಂಡದ್ದು ತನಗಾಗಿ ಅಲ್ಲ. ಕಾರಣ ಅಷ್ಟೆಲ್ಲ ಜನರನ್ನು ಸಹಾಯಕ್ಕೆ ತೆಗೆದುಕೊಂಡದ್ದು ದೇವರಿಗೆ ಡಬಲ್ ಕೆಲಸ. ನಮಗೂ ಪ್ರೇರಿಸಬೇಕು, ನಮ್ಮನ್ನು ಪ್ರೇರಿಸುವ ಆ ದೇವತೆಗಳಲ್ಲಿಯೂ ಇದ್ದು ತಾನೇ ಕಾರ್ಯವನ್ನು ಮಾಡಬೇಕು. ಈ ತರಹದ ಆ ಭಗವಂತನ ಅದ್ಭುತವಾದ ಪ್ರೇರಣೆ, ಅವನ ಶಕ್ತಿ
ಇದೆಲ್ಲದರ ಉಪಯೋಗವನ್ನು ಪಡೆದು ನಾವು ಜಗತ್ತಿನಲ್ಲಿ ಮಾನ ಮರ್ಯಾದೆಗಳನ್ನು ಪಡಿತೇವೆ.